ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಸಾಕಷ್ಟು ಜನ ಹೆಲ್ತ್ ಎಜುಕೇಷನ್ ಬಗ್ಗೆ ಮಾತಾಡ್ತಾ ಇದ್ರಿ. ಸರ್ ಚಾಪ್ಟರ್ ವೈಸ್ ಎಲ್ಲ ಕಂಟೆಂಟ್ಗಳನ್ನು ತಿಳಿಸ್ಕೊಡಿ ಅಂತ ಹೇಳಿದರೆ, ಸೊ ಹಾಗಾಗಿ ಈ ಹೆಲ್ತ್ ಎಜುಕೇಷನ್ ಪಠ್ಯಸೂಚಿಯ ಪ್ರಕಾರ 3ನೇ ಪಾಠ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಡಿಸೀಸ್, ಅಂದರೆ ಸಾಂಕ್ರಾಮಿಕವಲ್ಲದ ರೋಗಗಳು ಮತ್ತು ಜೀವನ ಶೈಲಿಗೆ ಸಂಬಂಧಪಟ್ಟಂಥ ರೋಗಗಳಿಗೆ PST, GPST, HSTR ಮತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ಗೆ ಪತ್ರಿಕೆ 1ರಲ್ಲಿ ಹೆಲ್ಪ್ ಆಗುವಂತೆ ಈ ಒಂದು ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ 1ನೇ ಪಾಠ 2ನೇ ಪಾಠವನ್ನು ತಿಳಿಸ್ಕೊಟ್ಟಿದ್ದೆ. ಇದು ಅದರ ಕಂಟಿನ್ಯೂಡ್ ಪಾರ್ಟ್ ಅಂತ ಹೇಳ್ತಾ, ಸೊ ಗಡಿಬಿಡಿ ಬೇಡ, ಹಾಗೆ ತಾಳ್ಮೆಯಿಂದ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ ಅನ್ನೋದಕ್ಕಿಂತ ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರ ಕೊಡ್ತೀವಿ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ತುಂಬ ಜನ PDF ನೋಟ್ಸ್ ಬೇಕು ಅಂತ ಕೇಳ್ತಾ ಇದ್ರಿ. ಸೊ ಇದಕ್ಕೆ ಓಕೆ, ನಾನು ಕೂಡ ಕೊಡ್ತೀನಿ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲಿಗೆ ನಾನು ಯೂಟ್ಯೂಬಲ್ಲಿ ಮಾಡಿರ್ತಕ್ಕಂಥ ತರಗತಿಗಳ PDF ಮಾತ್ರ ಕೊಡ್ತೀನಿ. ಅಧಿಕೃತವಾಗಿ ಇದೇ ಕೊಡ್ತಾರೆ ಇದನ್ನೇ ಕೊಡಲ್ಲ ಅಂತ ನಾನು ನಿಮ್ಗೆ ಅಶ್ಯೂರೆನ್ಸ್ ಕೊಡಲ್ಲ. ಇದು 100% ಸೋರ್ಸ್ ಅಂತ ನಾನು ಹೇಳಲ್ಲ. ಜಸ್ಟ್ ಇದಕ್ಕೆ ನೀವೇನು ಮಾಡಬೇಕು ಅಂದರೆ 99 ರುಪೀಸನ್ನು ಪೇ ಮಾಡಬೇಕು. ಎಲ್ಲಿ ಅಂದರೆ TM ಲರ್ನಿಂಗ್ ಸೆಂಟರ್ ಆ್ಯಪ್ನಲ್ಲಿ ಪೇ ಮಾಡಿದರೆ ಅಲ್ಲೇ ನಿಮಗೆ ಆ ಒಂದು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ತೀರಾ. ಡೌನ್ಲೋಡ್ ಮಾಡಿಕೊಂಡು ಈ PDF ನೋಟ್ಸ್ಗಳದ್ದು ಒಂದು ಐಕಾನ್ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಆ ಒಂದು ನೋಟ್ಸ್ಗೆ, ಸೊ ನಮ್ಮ ಆ್ಯಪ್ನಲ್ಲಿ ಈ ಒಂದು ಕೋರ್ಸ್ ಇದೆ. ಕೋರ್ಸ್ ಅಂದರೆ ಕೋರ್ಸ್ ಅಲ್ಲ, ಇದು PST, GPT ಮತ್ತು HSTR, CST ಅಂತ ಇದೆ. ಶಿಕ್ಷಕ ನೇಮಕಾತಿ ಪರೀಕ್ಷೆ ಪತ್ರಿಕೆ 1ರಲ್ಲಿ ಯೂಟ್ಯೂಬ್ ತರಗತಿಯ ನೋಟ್ಸ್ ಅಂತ ಇದೆ. ಅದರಲ್ಲಿ ನಿಮಗೆ ಈಗಿರುವಂಥದ್ದು ಸದ್ಯಕ್ಕೆ ವ್ಯಾಲ್ಯೂ ಎಜುಕೇಷನ್, ಕಂಪ್ಯೂಟರ್ ರಿಲೇಟಿ, ಹೆಲ್ತ್ ಎಜುಕೇಷನ್, ಸೊ ಇವನ್ನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಇಫ್ ಪಾಸಿಬಲ್ ನಾನು ಇದರಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಿಮಗೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಕೂಡ ಸಾಲ್ವ್ ಮಾಡಿದರೆ, ಅದರ ಮಾಡೆಲ್ ಕ್ವಶನ್ ಪೇಪರ್ ಇರ್ಬೋದು, ಹಿಂದಿನ ಪ್ರಶ್ನೆ ಪತ್ರಿಕೆಗಳಿರ್ಬೋದು, ಸಾಲ್ವ್ ಮಾಡಿದರೆ ಅವನ್ನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸರ್ ಒಂದೊಂದಕ್ಕೂ 99 ರೂಪಾಯಿನ ಎಲ್ಲದಕ್ಕೂ ಸೇರಿನಾ ಅಂದರೆ ಎಲ್ಲದಕ್ಕೂ ಸೇರಿ ಈಗೇನಿದೆ ಅದಷ್ಟಕ್ಕೆ. ಓಕೆ, ನಾನೇನು ನೆಕ್ಸ್ಟ್ ಕ್ಲಾಸ್ ಎಷ್ಟೇ ಮಾಡಿದರೂ ಕೂಡ ಎಕ್ಸಾಮ್ ಬರೋದ್ರೊಳಗೆ ಇವನ್ ಕೇಸ್ ಸೈಕಾಲಜಿ ಮಾಡಿದರೆ ಸೈಕಾಲಜಿನೂ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ರೆಫರೆನ್ಸ್. ಆ್ಯಂಡ್ ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು, ನೀವು ಕೂಡ ಅಭ್ಯಾಸ ಮಾಡ್ಬೋದು ಅಥವಾ ಪ್ರಿಂಟ್ ತೊಗೊಂಡು ನೋಡ್ಬೋದು. ಓಕೆ, ಸೊ ಅದರಲ್ಲಿ ಏನಿದೆ, ನಾನು ಆಗಲೇ ಹೇಳಿದಂಗೆ, ಬಿ ರಿಮೆಂಬರ್ ದಟ್ ಇಟ್ ಈಸ್ ಫಾರ್ ಯುವರ್ ರೆಫರೆನ್ಸ್ ಓನ್ಲಿ, ನಾಟ್ ಫಾರ್ ಕಂಪ್ಲೀಟ್ ನೋಟ್ಸ್ ಆರ್ ಎನಿ ಸೋರ್ಸ್. ಅಧಿಕೃತ ಅಲ್ಲ, ನಿಮಗೆ ನಾನು ರೆಫರೆನ್ಸಿಗೆ ಕೊಡ್ತಿರ್ತಕ್ಕಂಥದ್ದು ಅಷ್ಟೇ. ನಿಮಗೊಂದು ನಾಲೆಡ್ಜ್ ಕೊಡುತ್ತೆ. 100% ಅಲ್ಲ ಆದರೂ ಕೂಡ 50% ಆರ್ 30% ಆದರೂ ನಿಮಗೆ ಮಾಹಿತಿ ಸಿಗುತ್ತೆ. ಒಬ್ಬರು ಹೇಳಿದರು, ಸರ್ ನಾನು ಪ್ರೈಮರಿ ಸ್ಕೂಲ್ 6, 7, 8 ದೈಹಿಕ ಶಿಕ್ಷಣ ಪುಸ್ತಕ ಓದ್ತಾ ಇದ್ದೆ, ನೀವು ಹೇಳ್ಕೊಟ್ಟಿರೋದು 30% ಅಲ್ಲ 99% ಕವರ್ ಮಾಡಿದ್ದೀರಾ ಸರ್ ಅಂತ ಹೇಳಿದರು. ಎಸ್, ಅಫ್ಕೋರ್ಸ್ ನಾನು ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಆದರೆ ಅದರ ಮೇಲೆ ಪರೀಕ್ಷೆ ಸಿಲೆಬಸ್ಸು, ಅದರ ಒಂದು ಕ್ವಶನ್ ಪೇಪರ್ಗಳು ಅವನ್ನೆಲ್ಲ ಇಟ್ಕೊಳ್ಳೋದು, ಓದೋದು ಮತ್ತು ಪರೀಕ್ಷೆಯಲ್ಲಿ ನೀವು ಅದನ್ನು ಫ್ಲ್ಯಾಶ್ ಮಾಡ್ಕೊಂಡು ಬರೆಯೋದು ನಿಮ್ಮ ವಿವೇಚನೆ, ನಿಮ್ಮ ಒಂದು ಕೆಪಾಸಿಟಿಗೆ ಬಿಟ್ಟಿದ್ದು. ಓಕೆ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಕಂಪ್ಯೂಟರ್ ತರಗತಿಗಳು ತುಂಬ ಚೆನ್ನಾಗಿ ಬರ್ತಾಯಿದೆ. 2 ಪಾಠ ಮಾಡಿದಿರಿ, AI 1 ಮಾಡಿದ್ದೀನಿ, ಮತ್ತೊಂದು ಸೊ ಫಸ್ಟ್ ಚಾಪ್ಟರ್ ಒಂದು ಇಂಟ್ರಡಕ್ಷನ್ ಟು ದ ಕಂಪ್ಯೂಟರ್ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದಿರಿ. ಅಫ್ಕೋರ್ಸ್ ಚೆನ್ನಾಗಿದ್ದರೆ ಅಭ್ಯಾಸ ಮಾಡಿ, ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಈ ಒಂದು ಐಕಾನ್ ನಾನೀಗೇನು PDF ಫೋಟೋ ತೋರಿಸ್ತಾ ಇದ್ದೀನಿ, ಇದೇ ಥರ ನಿಮಗಲ್ಲಿ TM ಲರ್ನಿಂಗ್ ಸೆಂಟರ್ ಆ್ಯಪಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಡೌನ್ಲೋಡ್ ದೇರ್. ಅಲ್ಲೇ ನೀವು 99 ರೂಪಾಯಿನ ಪೇ ಮಾಡಿದರೆ, ಯಾವ ಮೊಬೈಲ್ ನಂಬರಿಂದ ಪೇ ಮಾಡಿರ್ತೀರಿ ಅದೇ ಮೊಬೈಲ್ ನಂಬರ್ನ ಲಾಗಿನ್ ಆಗಿ ಅಲ್ಲೇ ನೀವು ನೋಡ್ಬೋದು. ಓಕೆ, ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ನಾನು ಎಲ್ಲೂ ಕೂಡ PDFಗಳಲ್ಲಿ ನನ್ನ ಹೆಸರು, ನನ್ನ ಚಾನಲ್ ಹೆಸರು ಎಲ್ಲೂ ಹಾಕಿಲ್ಲ. ಯು ಕ್ಯಾನ್ ಶೇರ್. ನೀವು ಯಾರಿಗಾರ ಭಾಳ ಹತ್ರದವರಿದ್ದರೆ ನೀವು ಶೇರ್ ಮಾಡಿ, ನಾನು ಬೇಡ ಅನ್ನಲ್ಲ. ಬಟ್ ಮತ್ತೊಬ್ಬರು ಅದನ್ನು ತುಂಬಾ ಗ್ರೂಪ್ಗಳಲ್ಲಿ ಅಲ್ಲಿ ಇಲ್ಲಿ ಶೇರ್ ಮಾಡೋದು ಚೆನ್ನಾಗಿರಲ್ಲ. ಯಾಕಂದರೆ ಇದನ್ನು ಮಾಡಿಕೊಡೋರಿಗೆ ನಾನು ಕೊಡುವಂಥ ಸಣ್ಣ ಗೌರವಧನ ಅಷ್ಟೇ ಇದು. ನಿಮ್ಮಂಗೆ ಯಾರೋ ಒಬ್ಬರು ಅನ್ಎಂಪ್ಲಾಯ್ ಅಥವಾ ಎಂಪ್ಲಾಯ್ಮೆಂಟ್ಗೆ ಕಾಯ್ತಿರೋವಂಥವ್ರು ನನಗಿದನ್ನು ಮಾಡಿಕೊಡ್ತಿದ್ದಾರೆ. ಸೊ ಅವರಿಗೆ ನಾನು ಇದನ್ನು ಕೊಡ್ತಾಯಿದ್ದೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸೊ ಲೆಟ್ ಅಸ್ ಕಂಟಿನ್ಯೂ ದ ಥರ್ಡ್ ಲೆಸನ್, ಹೆಲ್ತ್ ಎಜುಕೇಷನ್. ಸೊ ಹಾಗೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೊದಲ 2 ಅಧ್ಯಾಯಗಳನ್ನು ನಾನು ಆಲ್ರೆಡಿ ನಿಮಗೆ ವಿಡಿಯೋ ಪಾರ್ಟ್ 1ದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಪಾರ್ಟ್ 2. ಸೊ 3ನೇ ಪಾಠ ಬಂದು ಯಾವುದು ಅಂದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆ್ಯಂಡ್ ಲೈಫ್ ಸ್ಟೈಲ್. ಎಸ್, ನೇರವಾಗಿ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಸಿ ಅನಿಸ್ಬೋದು, ನೀವು ಒಂದ್ಸರಿ ರೆಫರೆನ್ಸ್ ಮಾಡ್ತಾ ಹೋಗಿ. ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಅಸಾಂಕ್ರಾಮಿಕ ರೋಗಕ್ಕೆ ಸೂಕ್ತವಾದ ಉದಾಹರಣೆ ಯಾವುದು? ಕ್ಷಯ ರೋಗ, ಮಲೇರಿಯಾ, ಮಧುಮೇಹ, ಕಾಲರ. ಸೊ ಇದರಲ್ಲಿ ಅಸಾಂಕ್ರಾಮಿಕ ರೋಗ, ಕ್ಷಯ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಮಧುಮೇಹ, ಮಲೇರಿಯಾ ಇದು ಕೂಡ ಏನಾಗುತ್ತೆ, ಒಂದು ಸಾಂಕ್ರಾಮಿಕ ರೋಗ. ಆದರೆ ಕಾಲರ ಕೂಡ ಸಾಂಕ್ರಾಮಿಕ ರೋಗ. ಇಲ್ಲಿ ನೋಡಿ ಮಧುಮೇಹ ಅಂತ ಇದೆ. ಸೊ ಡಯಾಬಿಟೀಸ್ ಇದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಆಗಿರುತ್ತೆ. ಅಂದರೆ
ಅಸಾಂಕ್ರಾಮಿಕ ರೋಗ ಅಂತ ಕರಿತೀವಿ, ಸಾಂಕ್ರಾಮಿಕವಲ್ಲದ. ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸೋಂಕಿನ ರೀತಿಯಲ್ಲಿ ಹರಡೋದಿಲ್ಲ. ಮಧುಮೇಹವು ಪ್ರಮುಖ ಅಸಾಂಕ್ರಾಮಿಕ ರೋಗವಾಗಿದೆ. ಇದು ಶುಗರು ಮತ್ತು BP ಇವೇನಿದಾವಲ್ಲ, ಇವೆಲ್ಲ ಕೆಲವೊಂದು ಸರಿ ನಮ್ಮ ಲೈಫ್ ಸ್ಟೈಲಿಂದ ಬರುವಂಥ ರೋಗಗಳಾಗಿರ್ತವೆ, ಅಥವಾ ಹೆರಿಡಿಟಿಯಿಂದನೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ 2 ನೋಡ್ತಾ ಹೋಗೋಣ. ಲೈಫ್ ಸ್ಟೈಲ್ ಡಿಸೀಸ್ ಎಂಬ ಪದವು ಮುಖ್ಯವಾಗಿ ಯಾವುದರೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಈ ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಏನು ಅಂತ. ರೋಗಕಾರಕ ಜೀವಿಯ ಸೋಂಕು, ವ್ಯಕ್ತಿಯ ಜೀವನ ಶೈಲಿ ಮತ್ತು ವರ್ತನಾ ಅಂಶಗಳು, ಕೇವಲ ಅನುವಂಶೀಯತೆ, ಕೇವಲ ವಯಸ್ಸು ಅಂತ ಇದೆ. ಸೊ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿದರೆ ವ್ಯಕ್ತಿಯ ಜೀವನ ಶೈಲಿ ಮತ್ತು ವರ್ತನಾ ಅಂಶಗಳಿಗೆ ಸಂಬಂಧಪಡುತ್ತೆ. ಅಂದರೆ ವ್ಯಕ್ತಿ ಡೈಲಿ ಲೈಫಲ್ಲಿ ಏನಾದರೂ ಬ್ಯಾಡ್ ಹ್ಯಾಬಿಟ್ಗಳನ್ನು ಮಾಡಿದರೆ, ಈಗ ಸರಿಯಾಗಿ ನಿದ್ರೆ ಮಾಡಲಿಲ್ಲ ಅಂದರೆ, ಸರಿಯಾದ ಆಹಾರ ಸೇವನೆ ಮಾಡಲಿಲ್ಲ ಅಂದರೆ, ಅಥವಾ ಈಗ ತಂಬಾಕು ಸೇವನೆ ಜಾಸ್ತಿ ಮಾಡ್ತಿದ್ದಾರೆ, ಸೊ ಈ ಥರದ್ದು ಇದು ಲೈಫ್ ಸ್ಟೈಲ್ ಡಿಸೀಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನು ನಾವು ಆಪ್ಷನ್ B ಅಂತ ಹೇಳ್ತೀವಿ. ಆಹಾರ ಪದ್ಧತಿ, ದೈಹಿಕ ಚಟುವಟಿಕೆ, ತಂಬಾಕು ಸೇವನೆ ಮುಂತಾದ ಜೀವನ ಶೈಲಿಗಳಿಗೆ ಸಂಬಂಧಿಸಿದ ಅಂಶಗಳು ಹಾಗೂ ರೋಗಗಳ ಅಪಾಯವನ್ನು ಪ್ರಭಾವಿಸಬಹುದು ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗವಲ್ಲ ಅಂತ ಕೇಳಿದ್ದಾರೆ. ಸೊ ಸಾಂಕ್ರಾಮಿಕ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಅಂತ. ಡೆಂಗ್ಯೂ, ಮಲೇರಿಯಾ, ಅಧಿಕ ರಕ್ತದೊತ್ತಡ, ಕ್ಷಯ. ನಾನು ಆಗಲೇ ಹೇಳ್ದಂಗೆ ಈ ಡೆಂಗ್ಯೂ ಸೊಳ್ಳೆಯಿಂದ ಹರಡುತ್ತೆ, ಮಲೇರಿಯಾ ಕೂಡ ಸೊಳ್ಳೆಯಿಂದ ಹರಡುತ್ತೆ, ಕ್ಷಯ ರೋಗ ಗಾಳಿಯಲ್ಲಿ ಪ್ರಸರಿಸಿ ಮತ್ತೊಬ್ಬರಿಗೆ ಹರಡುತ್ತೆ, ಕೆಮ್ಮಿನ ಮೂಲಕ, ಕಫದ ಮೂಲಕ ಮತ್ತೊಬ್ಬರಿಗೆ ಹೋಗಿ ಅದು ತಲುಪುತ್ತೆ. ಆದರೆ ಈ BP ಅಂತಕ್ಕಂಥದ್ದು ಇದು ಒಂದು ಸಾಂಕ್ರಾಮಿಕ ರೋಗ ಅಲ್ಲ. ಅಧಿಕ ರಕ್ತದೊತ್ತಡ ಅಸಾಂಕ್ರಾಮಿಕ ರೋಗದ ಸ್ಥಿತಿಯಾಗಿದ್ದು ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಸೋಂಕಿನಂತೆ ಹರಡೋದಿಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಜೀವನ ಶೈಲಿಗೆ ಸಂಬಂಧಿಸಿದ ಅಪಾಯಕಾರಕ ಅಂಶ ಯಾವುದು? ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ದೈಹಿಕ ನಿಷ್ಕ್ರಿಯತೆ, ಸೊಳ್ಳೆ ಕಚ್ಚುವಿಕೆ, ವೈರಸ್, ಬ್ಯಾಕ್ಟೀರಿಯಾ. ಜೀವನ ಶೈಲಿಗೆ ಸಂಬಂಧಿಸಿದ ಅಪಾಯಕಾರಕ ಅಂಶ ಅಂದರೆ ದೈಹಿಕ ನಿಷ್ಕ್ರಿಯತೆ. ಏನಂದರೆ ಬಾಡಿಯನ್ನು ಆ್ಯಕ್ಟಿವಿಟಿ ಇಲ್ಲದೆ ಇರತಕ್ಕಂಥದ್ದನ್ನು ದೈಹಿಕ ನಿಷ್ಕ್ರಿಯತೆ ಅಂತ ಕರಿತೀವಿ. ಸೊ ಅದು ಒಂದು ಜೀವನ ಶೈಲಿಗೆ ಸಂಬಂಧಪಟ್ಟಂಥ ಒಂದು ಅಪಾಯಕಾರಿ ಅಂಶ ಅಂತ ನಾವು ಹೇಳ್ಬೋದು. ಅಂದರೆ ದೈಹಿಕ ಚಟುವಟಿಕೆಯ ಕೊರತೆ ಹಲವು ಅಸಾಂಕ್ರಾಮಿಕ ರೋಗಗಳ ಅಪಾಯವನ್ನು ಹೆಚ್ಚಿಸಬಹುದಾದ ಒಂದು ಜೀವನ ಶೈಲಿಯ ಅಂಶವಾಗಿದೆ. ಸೊ ಹಾಗಾಗಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕೆಳಗಿನ ಯಾವ ಗುಂಪಿನಲ್ಲಿ ಜೀವನ ಶೈಲಿಗೆ ಸಂಬಂಧಿಸಿದ ಅಸಾಂಕ್ರಾಮಿಕ ರೋಗಗಳ ಉದಾಹರಣೆಗಳು ಹೆಚ್ಚು ಸೂಕ್ತವಾಗಿವೆ? ಅಂದರೆ ಜೀವನ ಶೈಲಿಗೆ ಸಂಬಂಧಪಟ್ಟಂಥ ರೋಗಗಳು ಇದರಲ್ಲಿ ಯಾವುವು ಅಂತ ಕೇಳಿದ್ದಾರೆ. ಸೊ ನೋಡಿ, ಮಲೇರಿಯಾ, ಡೆಂಗ್ಯೂ, ಕಾಲರಾ, ಮಧುಮೇಹ, ಹೃದಯ ರೋಗ, ಅಧಿಕ ರಕ್ತದೊತ್ತಡ, ಕ್ಷಯ, ಟೈಫಾಯ್ಡ್, ಇನ್ಫ್ಲೂಯೆನ್ಸಾ, ಕಾಲರಾ, ಕ್ಷಯ, ಮಲೇರಿಯಾ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ? ಎಸ್, ಮಧುಮೇಹ, ಹೃದಯ ರೋಗ, ಅಧಿಕ ರಕ್ತದೊತ್ತಡ ಇವು ಜೀವನ ಶೈಲಿಗೆ ಸಂಬಂಧಿಸಿದ ಅಸಾಂಕ್ರಾಮಿಕ ರೋಗಗಳಾಗಿರ್ತವೆ. ಇನ್ನು ಉಳಿದಿರ್ತಕ್ಕಂಥವು ಸಾಂಕ್ರಾಮಿಕ ರೋಗಗಳಿಗೆ ತುಂಬಾ ಉದಾಹರಣೆ ಆಗಿದ್ದಾವೆ. ಮಧುಮೇಹ, ಹೃದಯ ರೋಗ ಮತ್ತು ಅಧಿಕ ರಕ್ತದೊತ್ತಡಗಳು ಅಸಾಂಕ್ರಾಮಿಕ ರೋಗಗಳಿಗೆ ಪ್ರಮುಖ ಉದಾಹರಣೆಗಳು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 6. ಕೆಳಗಿನವುಗಳಲ್ಲಿ ಅಸಾಂಕ್ರಾಮಿಕ ರೋಗಗಳ ಅಪಾಯವನ್ನು ಹೆಚ್ಚಿಸುವ ಜೀವನ ಶೈಲಿ ಅಂಶ ಯಾವುದು? ನಿಯಮಿತ ದೈಹಿಕ ಚಟುವಟಿಕೆ, ಸಮತೋಲಿತ ಆಹಾರ, ತಂಬಾಕು ಸೇವನೆ, ಸಾಕಷ್ಟು ವಿಶ್ರಾಂತಿ. ಎಸ್, ಇಲ್ಲಿ ನೋಡಿ, ತಂಬಾಕು ಸೇವನೆ ಇದು ಒಂದು ಅಸಾಂಕ್ರಾಮಿಕ ರೋಗಗಳ ಅಪಾಯವನ್ನು ಹೆಚ್ಚಿಸುವ ಜೀವನ ಶೈಲಿಯ ಅಂಶ. ಸೊ ಟೊಬ್ಯಾಕೋ ಕನ್ಸಂಪ್ಷನ್ ಲೀಡ್ಸ್ ಟು ಕ್ಯಾನ್ಸರ್ ಅಂತೀವಿ ನಾವು. ಅದರ ಮೇಲೆ ಚಿತ್ರ ಕೊಟ್ಟಿರ್ತಾರೆ, ಆದರೂ ಕೂಡ ಜನ ಅದನ್ನು ಸೇವಿಸ್ತಾರೆ. ಅದೊಂದು ಗಂಭೀರ ಸಾಂಕ್ರಾಮಿಕ ರೋಗಗಳ ಅಪಾಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಒಬ್ಬ ವ್ಯಕ್ತಿಯು ದೈಹಿಕವಾಗಿ ಸಕ್ರಿಯನಾಗಿದ್ದು ಸಮತೋಲಿತ ಆಹಾರ ಸೇವಿಸಿ ತಂಬಾಕು ಸೇವಿಸುವುದಿಲ್ಲ. ಈ ಅಭ್ಯಾಸಗಳ ಪ್ರಮುಖ ಪ್ರಯೋಜನ ಯಾವುದು? ಸೊ ಇದರಿಂದ ಏನಾಗುತ್ತೆ? ಎಲ್ಲ ರೋಗಗಳು ಖಚಿತವಾಗಿ ತಡೆಯುತ್ತದೆ. ಕೆಲವು ಅಸಾಂಕ್ರಾಮಿಕ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯಕ ಮಾಡುತ್ತದೆ. ಎಲ್ಲ ಅನುವಂಶೀಯ ರೋಗಗಳನ್ನು ತಡೆಯುತ್ತದೆ. ಎಲ್ಲ ಸೋಂಕುಗಳಿಂದ ಸಂಪೂರ್ಣ ರಕ್ಷಣೆ ನೀಡುತ್ತದೆ. ಎಲ್ಲಿ ಸಂಪೂರ್ಣ ರಕ್ಷಣೆ ಸಿಗಲ್ಲ, ಫುಡ್ಡು ದೈಹಿಕವಾಗಿ ಚೆನ್ನಾಗಿ ಕೆಲಸ ಮಾಡ್ತೀನಿ, ತಂಬಾಕು ಸೇವಿಸಲ್ಲ ಅಂದ ತಕ್ಷಣ ಏನು 100% ಚೆನ್ನಾಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಒಂದೊಂದು ಸರಿ ಅನಿಸುತ್ತೆ ಎಲ್ಲ ಸೇವಿಸೋರೇ ಚೆನ್ನಾಗಿರ್ತಾರೆ ಅಂತ. ಸೊ ಇದು ಭಾಳಷ್ಟು ಬೇಜಾರಾಗಿ ಕೆಲವೊಬ್ಬರು ಹೇಳ್ತಾರೆ, ಸರ್ ನನಗೆ ಡ್ರಿಂಕ್ಸ್ ಹ್ಯಾಬಿಟ್ ಇಲ್ಲ, ನನಗೆ ತಂಬಾಕು ಹಾಕಲ್ಲ, ನಾನು ಸಿಗರೇಟ್ ಸೇದಲ್ಲ, ಏನೂ ಇಲ್ಲ, ಆದರೂ ನನಗೆ ಎಷ್ಟೊಂದು ಸಮಸ್ಯೆ.
ಅಂತ ಹೇಳ್ತಿರ್ತಾರೆ, ನೀವು ಅದನ್ನು ಕೇಳಿರ್ಬೋದು. ಹಾಗಾಗಿ ಎಲ್ಲ ಸೋಂಕುಗಳಿಂದ ಸಂಪೂರ್ಣ ರಕ್ಷಣೆ ನೀಡುತ್ತೆ, ಅನುವಂಶೀಯ ರೋಗಗಳನ್ನು ತಡೆಯುತ್ತೆ, ಖಚಿತವಾಗಿ ರೋಗಗಳನ್ನು ತಡೆಯುತ್ತೆ ಅಲ್ಲ, ಮೀನ್ಸ್ ಕಮ್ಮಿ ಮಾಡುತ್ತೆ. ಓಕೆ, ಕೆಲವು ಅಸಾಂಕ್ರಾಮಿಕ ರೋಗಗಳ ಅಪಾಯವನ್ನು ಅದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಆರೋಗ್ಯಕರ ಜೀವನ ಶೈಲಿ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ, ಆದರೆ ಯಾವುದೇ ರೋಗ ಬರುವುದಿಲ್ಲ ಎಂಬ ಸಂಪೂರ್ಣ ಖಾತ್ರಿ ನೀಡುವುದಿಲ್ಲ. ಓಕೆ, ನೆಕ್ಸ್ಟ್ ಒನ್ ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಜೀವನ ಶೈಲಿ ರೋಗಗಳ ತಡೆಗಟ್ಟುವಿಕೆ ಹೆಚ್ಚು ಸೂಕ್ತ? ದೈಹಿಕ ನಿಷ್ಕ್ರಿಯತೆ, ಅಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ, ತಂಬಾಕು ಸೇವನೆ. ಸೊ 1, 2, 4 ತಪ್ಪು, ನಿಯಮಿತ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಸರಿಯಾದ ಉತ್ತರ. ಅದರಿಂದ ನಮ್ಮ ಒಂದು ಜೀವನ ಶೈಲಿ ಮಟ್ಟ ಚೆನ್ನಾಗಿದ್ದು ಒಂದು ರೋಗಗಳು ಬರುವಂಥ ಸಂದರ್ಭ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದ್ದು ಯಾವುದು? ಸೊ ಯಾವುದು ಸರಿ ಇದೆ ಅಂತ. ಎಲ್ಲ ಅಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ಏಜೆಂಟ್ಗಳಿಂದ ಉಂಟಾಗುತ್ತವೆ. ಅಸಾಂಕ್ರಾಮಿಕ ರೋಗಗಳು ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸೋಂಕಿನಂತೆ ಹರಡುವುದಿಲ್ಲ. ಅಸಾಂಕ್ರಾಮಿಕ ರೋಗಗಳಿಗೆ ತಡೆಗಟ್ಟುವಿಕೆ ಸಾಧ್ಯವಿಲ್ಲ. ಎಲ್ಲ ಅಸಾಂಕ್ರಾಮಿಕ ರೋಗಗಳು ಕೇವಲ ಆನುವಂಶಿಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಿದ್ದಾರೆ ಅವರು? ನಿಮಗೆ ಸರಿಯಾದದ್ದು ಅಂತ ಕೇಳಿದ್ದಾರೆ, ವಿಚ್ ಈಸ್ ರೈಟ್ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಯಾವುದು ಅಂತಂದರೆ ನೋಡಿ, ಇಲ್ಲಿ ಎಲ್ಲ ಅಸಾಂಕ್ರಾಮಿಕ ರೋಗಗಳು ಸಾಂಕ್ರಾಮಿಕ ಏಜೆಂಟ್ಗಳಿಂದಲೇ ಉಂಟಾಗ್ತವೆ ಅಂತಕ್ಕಂಥದ್ದು ತಪ್ಪು. ಅಸಾಂಕ್ರಾಮಿಕ ರೋಗಗಳು ತಡೆಗಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋದು ತಪ್ಪು. ಅಸಾಂಕ್ರಾಮಿಕ ರೋಗಗಳು ಕೇವಲ ಆನುವಂಶಿಕ ಅನ್ನೋದು ಕೂಡ ತಪ್ಪು. ಬದಲಿಗೆ ಅಸಾಂಕ್ರಾಮಿಕ ರೋಗಗಳು ಸಾಮಾನ್ಯವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸೋಂಕಿನಂತೆ ಹರಡೋದಿಲ್ಲ, ಅದೇ ಕರೆಕ್ಟು. ಓಕೆ, ಅವು ಹರಡಲ್ಲ, ಆದರೆ ತೊಂದರೆ ಮಾಡ್ತವೆ. ಸೊ ನಾನ್ ಕಮ್ಯುನಿಕಬಲ್ ಡಿಸೀಸ್ NCDಗಳು ಸಾಮಾನ್ಯವಾಗಿ ಸೋಂಕಿನ ಮೂಲಕ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವುದಿಲ್ಲ. ಅವುಗಳಿಗೆ ಅನೇಕ ಅಪಾಯಕಾರಕ ಅಂಶಗಳು ಕಾರಣವಾಗಬಹುದು. ನೆಕ್ಸ್ಟ್, ಲೈಫ್ ಸ್ಟೈಲ್ ಡಿಸೀಸ್ ಮತ್ತು ಕಮ್ಯುನಿಕೇಬಲ್ ಡಿಸೀಸ್ ನಡುವಿನ ಪ್ರಮುಖ ವ್ಯತ್ಯಾಸವನ್ನು ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಅಂದರೆ ಇದರಲ್ಲಿ ಯಾವುದು ಬೆಸ್ಟ್ ಅಂತೇಳಿ ಕೇಳಿದ್ದಾರೆ. ಲೈಫ್ ಸ್ಟೈಲ್ ಡಿಸೀಸ್ ಸಾಮಾನ್ಯವಾಗಿ ಜೀವನ ಶೈಲಿಗೆ ಸಂಬಂಧಿಸಿದ ಅಪಾಯಕಾರಕ ಅಂಶಗಳಿಗೆ ಸಂಬಂಧಿಸಿದೆ. ಲೈಫ್ ಸ್ಟೈಲ್ ಡಿಸೀಸ್ ಯಾವಾಗಲೂ ವೈರಸ್ನಿಂದ ಉಂಟಾಗುತ್ತೆ. ಕಮ್ಯುನಿಕೇಬಲ್ ಡಿಸೀಸ್ ಎಂದಿಗೂ ಹರಡುವುದಿಲ್ಲ. ಎರಡೂ ಒಂದೇ ರೀತಿಯ ರೋಗಗಳು. ಸೊ ಇದು ಎರಡು ಒಂದೇ ರೀತಿ ರೋಗನೂ ಅಲ್ಲ, ಹರಡೋದಿಲ್ಲ ಅಂತಕ್ಕಂಥದ್ದು ತಪ್ಪು. ಕಮ್ಯುನಿಕೇಬಲ್ ಹರಡ್ತವೆ. ಲೈಫ್ ಸ್ಟೈಲ್ ಡಿಸೀಸ್ ಯಾವಾಗಲೂ ವೈರಸ್ನಿಂದ ಉಂಟಾಗುತ್ತೆ ಅನ್ನೋದು ತಪ್ಪು. ಲೈಫ್ ಸ್ಟೈಲ್ ಡಿಸೀಸ್ ಸಾಮಾನ್ಯವಾಗಿ ಜೀವನ ಶೈಲಿಗೆ ಸಂಬಂಧಿಸಿದ ಒಂದು ಅಪಾಯಕಾರಕ ಅಂಶಗಳಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಅಂದರೆ ಅವರು ತಿನ್ನುವಂಥ ಆಹಾರ ಆಗಿರ್ಬೋದು, ತಂಬಾಕು, ಸಿಗರೇಟು ಅಥವಾ ಆಲ್ಕೋಹಾಲು, ಇವೆಲ್ಲವೂ ಕೂಡ ಜೀವನ ಶೈಲಿಗೆ ಸಂಬಂಧಪಟ್ಟದ್ದು. ಇದರಲ್ಲಿ ತುಂಬ ದಿನಗಳ ಕಾಲ ಉಪವಾಸ ಇರೋದು, ಸರಿಯಾಗಿ ನೀರು ಕುಡಿದೇ ಇರೋದು, ಅಥವಾ ರಾತ್ರಿ ನಿದ್ದೆ ಮಾಡದೇ ಇರೋದು, ಓಕೆ, ಹೆಚ್ಚೆಚ್ಚು ಫೋನ್ಗಳನ್ನು ನೋಡುವಂಥದ್ದು, ಅಥವಾ ವಿನಾಕಾರಣ ಯಾವುದೋ ಒಂದು ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿರೋವಂಥದ್ದು, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡದೆ ಕುಂತಲ್ಲೇ ಕುಂತಿರೋದು, ಇವೆಲ್ಲವೂ ಕೂಡ ಜೀವನ ಶೈಲಿಗೆ ಸಂಬಂಧಪಟ್ಟಂತೆ ಬರುವಂಥ ರೋಗಗಳು ಅಂತ ನಾವು ಹೇಳ್ಬೋದು. ಸೊ MCQ ಕ್ವಶನಲ್ಲಿ ಇನ್ನಷ್ಟು ಡೀಟೇಲ್ ಸ್ವಲ್ಪ ಟಫೆಸ್ಟ್ ಇರುವಂಥ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಹೇಳಿಕೆ ರೂಪದ ಪ್ರಶ್ನೆಗಳು ಸ್ನೇಹಿತರೆ. ಅಸಾಂಕ್ರಾಮಿಕ ರೋಗಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಸಾಮಾನ್ಯವಾಗಿ ಸೋಂಕಿನಂತೆ ಹರಡುವುದಿಲ್ಲ. ಇದು 1ನೇ ಪಾಯಿಂಟು. ಜೀವನ ಶೈಲಿ ಕೆಲವು ಅಸಾಂಕ್ರಾಮಿಕ ರೋಗಗಳ ಅಪಾಯದ ಮೇಲೆ ಪರಿಣಾಮ ಬೀರುತ್ತದೆ. ಆರೋಗ್ಯಕರ ಜೀವನ ಶೈಲಿ ಅಸಾಂಕ್ರಾಮಿಕ ರೋಗಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಐ ಥಿಂಕ್ ಅಸಾಂಕ್ರಾಮಿಕ ರೋಗಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಸಾಮಾನ್ಯವಾಗಿ ಸೋಂಕಿನಂತೆ ಹರಡುವುದಿಲ್ಲ, ಕರೆಕ್ಟ್ ಅದು. ಹಾಗೆಯೇ 2ನೇ ಸ್ಟೇಟ್ಮೆಂಟ್ ಕೂಡ ಕರೆಕ್ಟು. ಜೀವನ ಶೈಲಿ ಒಂದು ಪರಿಣಾಮ ಬೀರುತ್ತೆ. ಇನ್ನು ಆರೋಗ್ಯಕರ ಜೀವನ ಶೈಲಿ ಅವುಗಳನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ 3 ಅಂಶಗಳು ಸರಿ ಅಂತ ನನಗನ್ಸುತ್ತೆ. ಆಪ್ಷನ್ಸ್ಗಳನ್ನು ನೋಡಿ ಏನೇನು ಕೊಟ್ಟಿದ್ದಾರೆ ಅಂತ. ಆಪ್ಷನ್ಸು 1 ಮಾತ್ರ ಸರಿ, 1 2 ಸರಿ, 2 3 ಸರಿ, 1 2 3 ಸರಿ ಅಂತ. ಸೊ ಸರಿಯಾದ ಉತ್ತರ 1 2 3 ಅಂತ ನಾವು ಹೇಳ್ಬೋದು. ಓದಿದ ತಕ್ಷಣ ಗೊತ್ತಾಗ್ಬಿಡುತ್ತಲ್ವ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಒಬ್ಬ ವ್ಯಕ್ತಿಯಲ್ಲಿ ಅನೇಕ ಅಪಾಯಕಾರಕ ಜೀವನ ಶೈಲಿ ಅಂಶಗಳು ಕಂಡುಬಂದರೆ ಶಿಕ್ಷಕ ಆರೋಗ್ಯ ಶಿಕ್ಷಣದ ದೃಷ್ಟಿಯಿಂದ ಸೂಕ್ತ ಕ್ರಮ ಯಾವುದು? ಅಂದರೆ ಲೈಫ್ ಸ್ಟೈಲಿಗೆ ಸಂಬಂಧಪಟ್ಟಂತೆ ಅನೇಕ ಅಪಾಯಕಾರಕ ಅಂಶಗಳು ಕಂಡುಬರ್ತಾ ಇದ್ದಾವೆ. ಆಗ ಶಿಕ್ಷಕರ ಆರೋಗ್ಯ ಶಿಕ್ಷಣದ ದೃಷ್ಟಿಯಿಂದ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು?
ರೋಗ ಖಚಿತವಾಗಿದೆ ಎಂದು ಹೇಳುವುದು, ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜಾಗೃತಿ ಮೂಡಿಸುವುದು, ಸ್ವತಃ ಔಷಧಿ ನೀಡುವುದು, ವೈದ್ಯಕೀಯ ಪರೀಕ್ಷೆ ಅಗತ್ಯವಿಲ್ಲ ಎಂದು ಹೇಳುವುದು. ಏನು ಮಾಡಬೇಕಂದ್ರೆ, ಈ ಅನೇಕ ಅಪಾಯಕಾರಕ ಜೀವನ ಶೈಲಿಯ ಅಂಶಗಳು ಕಂಡುಬರ್ತಿದೆ ಬಂದಾಗ ನಾವು ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಸೊ ವಿ ಹ್ಯಾವ್ ಟು ಟೀಚ್ ದೆಮ್, ಅಂದರೆ ಇದು ಹಿಂಗಲ್ಲ, ಇದು ಹಿಂಗೆ, ಈ ಥರ ಆಗಬಾರ್ದು ಅನ್ನೋವಂಥ ಒಂದು ಜಾಗೃತಿಯನ್ನು ನಾವು ಕೊಡಬೇಕಾಗತ್ತೆ. ಆರೋಗ್ಯಕರ ವರ್ತನೆಯನ್ನು ಪ್ರೋತ್ಸಾಹವನ್ನು ಕೊಟ್ಟು ರೋಗ ನಿರ್ಣಯ ಅಥವಾ ಔಷಧಿಯನ್ನು ನೀಡುವುದು ಶಿಕ್ಷಕರ ಜವಾಬ್ದಾರಿ ಅಲ್ಲ, ಅದು ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದು ರೋಗಕ್ಕಿಂತ ಅಪಾಯಕಾರಕ ಅಂಶವನ್ನು ಸೂಚಿಸುತ್ತದೆ? ಸೊ ರೋಗಕ್ಕಿಂತ ಅಪಾಯಕಾರಿ ಯಾವುದು? ಮಧುಮೇಹ, ಹೃದಯ ರೋಗ, ದೈಹಿಕ ನಿಷ್ಕ್ರಿಯತೆ, ಅಧಿಕ ರಕ್ತದೊತ್ತಡ. ರೋಗಕ್ಕಿಂತ ಅಪಾಯಕಾರಕ ಅಂಶ ಯಾವುದು ಅಂತ ಕೇಳಿದ್ದಾರೆ. ಸೊ ಮಧುಮೇಹ ಅಪಾಯಕಾರಿನ, ಹೃದಯ ರೋಗ ಅಪಾಯಕಾರಿನ, ರಕ್ತದೊತ್ತಡ ಅಪಾಯಕಾರಿನ? ಅಲ್ಲ, ರೋಗನೇ ಅಲ್ಲ ಅದು, ಆದರೆ ಅದು ಅಪಾಯಕಾರಿ ಅಂದರೆ ದೈಹಿಕ ನಿಷ್ಕ್ರಿಯತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಂಗೆ ಇರೋ ಅಂಥದ್ದು ಇದೆಯಲ್ಲ, ದಟ್ ಈಸ್ ವಾಟ್ ವೆರಿ ಡೇಂಜರಸ್ ಥಿಂಗ್. ನೀವೇನಾರ ಹೇಳ್ರಿ, ಸೋಮಾರಿತನ ಅಂತಕ್ಕಂಥದ್ದು ತುಂಬ ಡೇಂಜರ್. ಓಕೆ, ದೈಹಿಕ ನಿಷ್ಕ್ರಿಯತೆ ಸ್ವತಃ ಅನೇಕ ಸಂದರ್ಭಗಳಲ್ಲಿ ಅಪಾಯಕಾರಕ ಜೀವನ ಶೈಲಿಯ ಅಂಶವಾಗಿ ಪರಿಣಮಿಸಿದೆ. ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು, ಅದು ಬಿಟ್ಟು ಸುಮ್ಮನೆ ಇದ್ದುಬಿಟ್ರೆ ಖಂಡಿತ ಇನ್ನಷ್ಟು ರೋಗಗಳು ಬರುತ್ತೆ. ರೈಟ್. ಕೆಳಗಿನ ಯಾವ ಕ್ರಮವು ಪ್ರಾಥಮಿಕ ತಡೆಗಟ್ಟುವಿಕೆಯ ಕಲ್ಪನೆಗೆ ಹೆಚ್ಚು ಹತ್ತಿರವಾಗಿದೆ? ನೋಡಿ, ಪ್ರಾಥಮಿಕ ತಡೆಗಟ್ಟುವಿಕೆಗೆ ಕಲ್ಪನೆಗೆ ಹೆಚ್ಚು ಹತ್ತಿರವಾಗಿರ್ತಕ್ಕಂಥದ್ದು, ಪ್ರೈಮರಿ ಸ್ಟೇಜಲ್ಲೇ ಅದನ್ನು ನಾವು ಕಡಿಮೆ ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ಯಾವುದು? ರೋಗ ಬಂದ ನಂತರ ಚಿಕಿತ್ಸೆ, ಆರೋಗ್ಯಕರ ಜೀವನ ಶೈಲಿಯನ್ನು ರೋಗ ಬರುವ ಮೊದಲು ಉತ್ತೇಜಿಸುವುದು, ರೋಗದ ತೀವ್ರತೆಯನ್ನು ಅಳೆಯುವುದು, ಆಸ್ಪತ್ರೆಗೆ ದಾಖಲಿಸುವುದು ಅಂತ ಇದೆ. ಏನು ಮಾಡಬೇಕು? ಆರೋಗ್ಯಕರ ಜೀವನ ಶೈಲಿಯನ್ನು ರೋಗ ಬರುವ ಮೊದಲು ಉತ್ತೇಜನವನ್ನು ಕೊಡಬೇಕು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅಂದರೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಇಂಥ ಪ್ರಶ್ನೆಗಳಿಗೆ ಹೆಚ್ಚು ನಾವು ಡಿಸ್ಕಷನ್ ಮಾಡುವಂಥ ಅವಶ್ಯಕತೆ ಇಲ್ಲ. ರೋಗ ಬಂದ ನಂತರ, ಅಂದರೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ತೋಡಿದ್ರು ಅಂತ ಒಂದು ಗಾದೆ ಮಾತಿದೆ. ಹಾಗೆ ರೋಗ ಬಂದ ಮೇಲೆ ನಾವು ಅದು ಕಾಯಿಲೆಗೆ ಚಿಕಿತ್ಸೆ ಕೊಡೋದಕ್ಕೆ ಬದಲಿಗೆ ಒಂದು ರೋಗ ಬರೋಕ್ಕಿಂತ ಮುಂಚೆ ಒಂದು 30 ನಿಮಿಷ ವಾಕಿಂಗ್ ಮಾಡುವಂಥದ್ದು, ಒಳ್ಳೊಳ್ಳೆ ಆಹಾರವನ್ನು ತಿನ್ನುವಂಥದ್ದು, ಯಾವಾಗಾರ ಏಕಾದಶಿ ನೋಡಿ, ಇವತ್ತು ಏಕಾದಶಿ ಅಲ್ಲ, ಇವತ್ತೆಷ್ಟು ತಾರೀಕು? ನನಗೆ ತಾರೀಕು ಮರ್ತೋಗ್ಬಿಟ್ಟಿದೆ. ಸಂಡೇ. ಓಕೆ, ಇವತ್ತು ಭಾನುವಾರ. ನಾನು ಈ ತರಗತಿಯನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವಾಗಾದರೂ ವಿಡಿಯೋ ನೋಡಿ, ಬಟ್ ಅದು ಒಂದು ವಾರದಲ್ಲಿ ಒಂದಿನ ಉಪವಾಸ ಇರುವಂಥದ್ದು. ದೈಹಿಕ ಶಿಕ್ಷಣ ಪುಸ್ತಕವನ್ನು ನೀವು ಅಭ್ಯಾಸ ಮಾಡಿದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಲ್ಲಿ. ಆರೋಗ್ಯಕರ ಜೀವನ ಶೈಲಿ ಏನು ಅಂತ 1-2 ನಿಮಿಷ ಈ ಕ್ಲಾಸ್ ಮುಗಿದ ನಂತರ ಅದನ್ನು ಕೂಡ ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಒಂದು ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇದೆ, ಭಾಳ ಚೆನ್ನಾಗಿದೆ ಅದು. ಆ ಚಾಪ್ಟರ್ ಬಂದಾಗಲೂ ಹೇಳ್ತೀನಿ. ದಿನಕ್ಕೆ 2 ಹೊತ್ತು ಊಟ ಮಾಡಬೇಕಂತ ಕೊಟ್ಟಿದ್ದಾರೆ ಅದರಲ್ಲಿ. ಜೊತೆಗೆ ಏನು ಕೊಟ್ಟಿದ್ದಾರೆ, ಯಾವತ್ತಾದರೂ ಒಂದಿನ ಉಪವಾಸ ಮಾಡಬೇಕು ಅಂತಲೂ ಕೊಟ್ಟಿದ್ದಾರೆ. ವಾರದಲ್ಲಿ 2 ದಿನ ಉಪವಾಸ ಮಾಡಬೇಕಂತ ಕೊಟ್ಟಿದ್ದಾರೆ. ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ ಅದರಲ್ಲೆಲ್ಲ, ಯಾವ ಥರ ಹೆಂಗೆ ಏನು ಅಂತ. ಸೊ ಹಂಗೆಲ್ಲ ನೋಡೋದಾದರೆ ನಾವು ಎಷ್ಟು ಬೇಡ ಬಿಟ್ಟಿದೆಯಲ್ಲ, ನಮ್ಮಲ್ಲಿ 3 ಹೊತ್ತು ಕಂಪಲ್ಸರಿ ತಿಂತೀವಿ. ಒಂದು ಅರ್ಧ ಗಂಟೆ ಲೇಟ್ ಆದರೆ ತಡ್ಕೊಳಲ್ಲ, ಎಸ್ಪೆಷಲಿ ನಾನು. ಅಂದರೆ ನಮ್ಮದೆಲ್ಲ ಅದು ಒಳ್ಳೆ ಪದ್ಧತಿ ಅಲ್ಲ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ವಿ ಹ್ಯಾವ್ ಟು ಫಾಲೋ. ಹೇಳೋರು ಕೂಡ ಫಾಲೋ ಮಾಡಬೇಕು, ನಾನು ಫಾಲೋ ಮಾಡ್ತೀನಿ. ಬಟ್ ಒಂದೊಂದು ಯೋಗ ಮಾಡ್ತೀನಿ, ಒಳ್ಳೆ ಅಭ್ಯಾಸಗಳನ್ನು ಇಟ್ಕೊಂಡಿದ್ದೀನಿ ಅಫ್ಕೋರ್ಸ್. ಆದರೂ ಇನ್ನಷ್ಟು ಚೇಂಜಸ್ ಮಾಡ್ಕೋಬೇಕು. ಹೇಳುವಾಗ ನಾನು ಓದ್ಕೋಬೇಕಾದ್ರೆ ಇದು ನನಗೂ ಅರ್ಥ ಆಗಿದ್ದಿದ್ದು, ನಿಮ್ಮೊಟ್ಟಿಗೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ರೋಗ ಉಂಟಾಗುವ ಮೊದಲು ಅಪಾಯವನ್ನು ಕಡಿಮೆ ಮಾಡುವಂಥ ಕೆಲವೊಂದು ಪ್ರಾಥಮಿಕ ತಡೆಗಟ್ಟುವಿಕೆಗೆ ಸಂಬಂಧವನ್ನು ನಾವು ನೋಡಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಜೀವನ ಶೈಲಿಯ ಬದಲಾವಣೆಯ ಉದಾಹರಣೆ? ದೈಹಿಕ ಚಟುವಟಿಕೆ ಕಡಿಮೆ ಮಾಡುವುದು, ತಂಬಾಕು ಸೇವನೆ ಆರಂಭಿಸುವುದು, ನಿಯಮಿತ ದೈಹಿಕ ವ್ಯಾಯಾಮ ಮಾಡುವುದು, ಅಸಮತೋಲಿತ ಆಹಾರವನ್ನು ಹೆಚ್ಚಿಸುವುದು. ಎಸ್, ನಿಮ್ಮ ಉತ್ತರ ಕರೆಕ್ಟ್. ಏನು ಮಾಡಬೇಕು? ನಿಯಮಿತ ದೈಹಿಕ ವ್ಯಾಯಾಮ ಮಾಡಬೇಕು. ಸರ್ ಇದನ್ನೇನು ಮತ್ತೆ ಓದ್ಕೊಳ್ಳೋದು ಬೇಡಲ್ಲ ಸರ್, ಇಷ್ಟೇ ಇರಲಿ, ಸಿಂಪಲ್. ಎಸ್, ಇಷ್ಟೇ ಇರಲಿ, ಮುಂದೆ ಟಫ್ ಇರೋ ಅಂಥದ್ದನ್ನು ಓದ್ಕೊಂಬಂತಾರೆ. ಹೆಂಗೆ? ಕಾಲರ ರೋಗಕ್ಕೆ ಕಾರಣ ಯಾರು? ವಿಬ್ರಿಯೋ ಕಾಲರೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆಯಿಂದ ಯಾವ ರೋಗ ಹರಡುತ್ತೆ? ಮಲೇರಿಯಾ. ಕಾಲರಾ ರೋಗ ಹೇಗೆ ಹರಡುತ್ತೆ? ಇಂಥವ್ನು ಓದ್ಕೊಳ್ರಿ. ಇವನು ಸುಮ್ಮನೆ ಒಂದು ಸರಿ ಕೇಳ್ಕೊಳ್ಳಿ ಅಷ್ಟೇ, ನಿಮಗೆ ರಿಫ್ರೆಶ್ಮೆಂಟ್ ಆಗಲಿಕ್ಕಷ್ಟೇ. ಸೊ ನಿಯಮಿತ ವ್ಯಾಯಾಮ ಆರೋಗ್ಯಕರ ಒಂದು ಶೈಲಿಗೆ ಪ್ರಮುಖ ಉದಾಹರಣೆ. ನೆಕ್ಸ್ಟ್ ಕ್ವಶನ್ನು, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಹೆಚ್ಚು ವೈಜ್ಞಾನಿಕವಾಗಿದೆ ಅಂತ ಕೇಳಿದ್ದಾರೆ. ಜೀವನ ಶೈಲಿ ಬದಲಿಸಿದರೆ ಎಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಗುಣವಾಗುತ್ತದೆ. ಜೀವನ ಶೈಲಿ ಬದಲಾವಣೆ ಕೆಲವು ನಾನ್ ಕಮ್ಯುನಿಕೇಬಲ್ಗಳ ಅಪಾಯವನ್ನು ಕಡಿಮೆ ಮಾಡಬಹುದು.
ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳಿಗೆ ಯಾವುದೇ ತಡೆ ಇಲ್ಲ. ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಯಾವಾಗಲೂ ಸೋಂಕಿನಿಂದ ಬರುತ್ತವೆ. 100% ಇವು ಸೋಂಕಿನಿಂದ ಬರಲ್ಲ ರೀ, ಅವನ ತಡೆ ಇಲ್ಲ ಅನ್ನೋಕ್ಕೂ ಆಗಲ್ಲ ರೀ. ಜೀವನ ಶೈಲಿಯಿಂದ ಎಲ್ಲ ಗುಣ ಆಗ್ತವೆ ಅನ್ನೋದು ತಪ್ಪು. ಬದಲಾಗಿ ಕೆಲವೊಂದು ಅಪಾಯ ಕಡಿಮೆ ಆಗ್ತವೆ ಅಂತ ನಾವು ಅಂದ್ಕೋಬೇಕಷ್ಟೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ಪ್ರತಿದಿನ ದೈಹಿಕ ಚಟುವಟಿಕೆಯನ್ನು ತಪ್ಪಿಸಿ ದೀರ್ಘಕಾಲ ಕುಳಿತುಕೊಳ್ಳುತ್ತಾನೆ. ಆರೋಗ್ಯದ ಶಿಕ್ಷಣದ ದೃಷ್ಟಿಯಿಂದ ಶಿಕ್ಷಕರು ಮಾಡಬೇಕು. ಶಿಕ್ಷೆ ಕೊಡಬೇಕು, ಆರೋಗ್ಯಕರ ದೈಹಿಕ ಚಟುವಟಿಕೆಯ ಮಹತ್ವವನ್ನು ತಿಳಿಸಬೇಕು, ಔಷಧಿಯನ್ನು ಕೊಡಬೇಕು, ಆಟದ ಸಮಯವನ್ನು ತೆಗೆದು ಹಾಕಬೇಕು. ನೋ, ಎಸ್, ದೈಹಿಕ ಚಟುವಟಿಕೆಯ ಮಹತ್ವವನ್ನು ಅವನಿಗೆ ತಿಳಿಸಿ ಹೇಳಬೇಕು, ಜಾಗೃತಿಯನ್ನು ಮೂಡಿಸಬೇಕು. ನೆಕ್ಸ್ಟ್ ಕ್ವಶನ್. ಕೆಳಗಿನ ಯಾವುದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಈ ಸಾಂಕ್ರಾಮಿಕ ರೋಗವಲ್ಲದ ಅಲ್ಲದೇ ಇರತಕ್ಕಂತಹ ನಿಯಂತ್ರಣಕ್ಕೆ ಹೆಚ್ಚು ಸೂಕ್ತವಾದಂತಹ ಸಮಗ್ರ ವಿಧಾನ? ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳನ್ನು ತಡಿಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಸೂಕ್ತವಾದ ವಿಧಾನ ಔಷಧಿ, ಕೇವಲ ಆಸ್ಪತ್ರೆ, ಆರೋಗ್ಯಕರ ಜೀವನ ಶೈಲಿ ಮತ್ತು ಅಪಾಯಕಾರಕ ಅಂಶಗಳ ನಿಯಂತ್ರಣ, ಅಗತ್ಯ ಆರೋಗ್ಯ ಸೇವೆ, ಅಥವಾ ಕೊನೆಯದು ಕೇವಲ ವ್ಯಾಯಾಮ. ಸೊ ಕೇವಲ ವ್ಯಾಯಾಮ ಅಲ್ಲ, ಆರೋಗ್ಯಕರ ಜೀವನ ಶೈಲಿಯಲ್ಲೇ ವ್ಯಾಯಾಮ ಸೇರ್ಕೊಬಿಡುತ್ತೆ. ಇದರಲ್ಲೇ ಬರುತ್ತೆ ಅದನ್ನು ವ್ಯಾಯಾಮ. ಆರೋಗ್ಯಕರ ಜೀವನ ಶೈಲಿ ಅಂದಾಗ ವ್ಯಾಯಾಮನೂ ಕೂಡ ಅದರಲ್ಲೇ ಸೇರ್ಕೊಳ್ಳೋದ್ರಿಂದ ಆಪ್ಷನ್ ಸಿ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಇದರಲ್ಲಿ ರಾಂಗ್ ಆಗಿರುವಂಥ ಜೋಡಿ ಯಾವುದು? ಮಧುಮೇಹ ಅಸಾಂಕ್ರಾಮಿಕ ರೋಗ, ಕರೆಕ್ಟು. ಅಧಿಕ ರಕ್ತದೊತ್ತಡ, ಅದು ಕೂಡ ಅಸಾಂಕ್ರಾಮಿಕ ರೋಗ, ಕರೆಕ್ಟು. ದೈಹಿಕ ನಿಷ್ಕ್ರಿಯತೆ ಜೀವನ ಶೈಲಿಯ ಅಪಾಯಕಾರಕ ಅಂಶ, ಅದು ಕೂಡ ಸರಿ. ಮಲೇರಿಯಾ ಜೀವನ ಶೈಲಿ ರೋಗ, ಅದು ತಪ್ಪು. ಅದು ಕಮ್ಯುನಿಕೇಬಲ್ ಡಿಸೀಸ್ ಆಗುತ್ತೆ, ಜೀವನ ಶೈಲಿಯಿಂದ ಅದು ಬರಲ್ಲ. ಹಾಗಾಗಿ ತಪ್ಪಾದ ಜೋಡಿ ಆಪ್ಷನ್ ಡಿ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಈ ತರಗತಿಯ ಕೊನೆಯ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ. ಕೆಳಗಿನವುಗಳಲ್ಲಿ ಅಸಾಂಕ್ರಾಮಿಕ ಮತ್ತು ಜೀವನ ಶೈಲಿ ರೋಗಗಳ ಕುರಿತು ಅತ್ಯಂತ ಸೂಕ್ತವಾದ ಹೇಳಿಕೆ ಯಾವುದು? ಅವು ಸಂಪೂರ್ಣವಾಗಿ ಆನುವಂಶಿಕ. ಅವು ವ್ಯಕ್ತಿಯಿಂದ ವ್ಯಕ್ತಿಗೆ ಸೋಂಕಿನಂತೆ ಹರಡುತ್ತವೆ. ಅವುಗಳ ಅಪಾಯದ ಮೇಲೆ ಜೀವನ ಶೈಲಿ ಮತ್ತು ಇತರೆ ಅಂಶಗಳು ಪರಿಣಾಮ ಬೀರಬಹುದು. ಇವುಗಳನ್ನು ತಡೆಗಟ್ಟಲು ಯಾವುದೇ ಕ್ರಮವಿಲ್ಲ. ನೋಡಿ, ಹಾಗಾದರೆ ಸರಿಯಾದ ಉತ್ತರ ಏನೋ ಆಪ್ಷನ್ ಸಿ, ಅವುಗಳ ಅಪಾಯದ ಮೇಲೆ ಜೀವನದ ಶೈಲಿ ಮತ್ತು ಇತರೆ ಅಂಶಗಳ ಪ್ರಭಾವವನ್ನು ಬೀರಬಹುದು ಅಂತ ಕೊಟ್ಟಿದ್ದಾರೆ. ಸೊ ಅದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ 3ನೇ ಪಾಠದ ಪ್ರಮುಖ ಪರಿಕಲ್ಪನೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗಳು ಮತ್ತು ಲೈಫ್ ಸ್ಟೈಲ್ನ ಡಿಸೀಸ್ಗಳು ಕುರಿತು ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಹರಡುವುದಿಲ್ಲ, ಅಪಾಯಕಾರಕ ಅಂಶಗಳು, ಜೀವನ ಶೈಲಿ, ತಡೆಗಟ್ಟುವಿಕೆ ಎಂಬ 4 ಅಂಶಗಳನ್ನು ನೆನಪಿಟ್ಟುಕೊಳ್ಳಿ. ಇದರಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಲೈಫ್ ಸ್ಟೈಲ್ ಡಿಸೀಸ್ ಅಂತಕ್ಕಂಥದ್ದನ್ನು ನಿಮಗೆ ಸರಿಯಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಹರಡೋದಿಲ್ಲ, ಜೀವನ ಶೈಲಿ, ಅಪಾಯಕಾರಕ ಅಂಶಗಳು, ಆರೋಗ್ಯಕರ ಜೀವನ ಶೈಲಿ, ತಡೆಗಟ್ಟುವಿಕೆ ಅಂತಕ್ಕಂಥದ್ದು. ಸೊ ಇವಿಷ್ಟು ನೀವು ರಿವಿಷನ್ಗೆ ಬಳಸ್ಕೊಳ್ಳಿ. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಾನು ಆಗಲೇ ಹೇಳ್ದಂಗೆ ಇದರ PDF ಬೇಕು ಅಂದರೆ ನಮ್ಮ ಒಂದು TM ಲರ್ನಿಂಗ್ ಸೆಂಟರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಹೆಲ್ತ್ ಎಜುಕೇಷನ್ ಅಂತಕ್ಕಂಥ ಅಂದರೆ ಈ ಒಂದು PDF ನೋಟ್ಸ್ ಯೂಟ್ಯೂಬ್ ತರಗತಿದು ಅಂತ ಸಿಕ್ಕುತ್ತೆ. ಅಲ್ಲಿ ನಾನು ಆವಾಗಲೇ ಐಕಾನ್ ತೋರಿಸಿದ್ನಲ್ಲ, ಆ ಐಕಾನನ್ನು ನೋಡಿ ಅಲ್ಲಿ ಕ್ಲಿಕ್ ಮಾಡಿ. ಸೊ ಬೇಕಂದರೆ ಪರ್ಚೇಸ್ ಮಾಡಿ. ಅಲ್ಲಿ ನಿಮಗೆ ಕೇವಲ 99 ರೂಪೀಸ್ಗೆ ಈ ಒಂದು PDF ನಿಮಗೆ ಅಲ್ಲಿ ಸಿಗುತ್ತೆ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಇಂದಿನ ತರಗತಿಯ ವಿಡಿಯೋ ಕ್ಲಾಸ್ನ ಒಂದು ನೋಟ್ಸ್ಗಳು ಅಥವಾ ಮುಂದೆ ನಾನು ಮಾಡುವಂಥ ತರಗತಿಯ ನೋಟ್ಸ್ಗಳು ನಿಮಗಲ್ಲಿ ಸಿಗುತ್ತೆ. ಇದರ ಒಂದು ಆ್ಯಕ್ಸೆಸ್ 6 ತಿಂಗಳ ಕಾಲ ನಿಮಗೆ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಪರ್ಮನೆಂಟಾಗಿ ಉಳಿಯುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮುಂದಿನ ಪಾಠದೊಂದಿಗೆ ಮತ್ತು ಕಂಪ್ಯೂಟರ್ ತರಗತಿಗಳೊಂದಿಗೆ ಆದಷ್ಟು ಬೇಗ ಪೆಡಗಾಗಿ ಕ್ಲಾಸನ್ನು ತಿಳಿಸಿರಿ ಅಂತ ಹೇಳಿದಿರಿ. ಪೆಡಗಾಗಿ ಕ್ಲಾಸ್ಗಳನ್ನು ಕೂಡ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.